ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ತಾಯಿ ದೇವಹೂತಿಗೆ ಕಪಿಲ ಮುನಿಗಳ ಉಪದೇಶಗಳನ್ನು ನಾವೀಗ ಮುಂದುವರಿಸ್ತಿದ್ದೇವೆ. ಈ ಅಧ್ಯಾಯದ ಹೆಸರು ಭಕ್ತಿ ಸೇವೆಯ ಮಹಿಮೆಗಳು. ಭಕ್ತಿ ಸೇವೆ ಏನು? ಈ ಶ್ಲೋಕದಲ್ಲಿ ಅದನ್ನೇ ನೋಡ್ತಿದ್ದೇವೆ ನಾವು. ಇಲ್ಲಿ ಹೇಳೋದು ನ ಯುಜ್ಯಮಾನಯ ಭಕ್ತ್ಯ. ಹಿಂದಿನ ಶ್ಲೋಕದಲ್ಲಿ ಕಪಿಲ ಮುನಿ ಹೇಳಿದ್ದು ಆತ್ಮ ಸಾಕ್ಷಾತ್ಕಾರದ ಆ ಸ್ಥಿತಿಯಲ್ಲಿ ವ್ಯಕ್ತಿಯು ಭಕ್ತಿ ಸೇವೆಯಲ್ಲಿ ಜ್ಞಾನ ಮತ್ತು ವಿರಕ್ತಿಗಳ ಅಭ್ಯಾಸದಿಂದ ಎಲ್ಲವನ್ನೂ ಯುಕ್ತವಾದ ಯಥಾದೃಷ್ಟಿಯಿಂದ ಕಾಣುತ್ತಾನೆ ಅಂತ. ಅದನ್ನು ಮುಂದುವರಿಸ್ತಾ ಈ ಶ್ಲೋಕದಲ್ಲಿ ಇದ್ದೇವೆ. ನ ಯುಜ್ಯಮಾನಯ ಭಕ್ತ್ಯ. ಎಲ್ಲಿಯ ತನಕ ಜ್ಞಾನ ಇರಬಹುದು, ವೈರಾಗ್ಯ ಇರಬಹುದು, ಜ್ಞಾನದ ಇನ್ನಿತರ ಮುಖಗಳಾದ ಬಲ, ಕ್ರಿಯಾ, ಸ್ಟ್ರೆಂತ್, ಸ್ಕಿಲ್ ಏನೆಲ್ಲ ಇರಬಹುದು, ಅವೆಲ್ಲವನ್ನೂ ಕೂಡ ನಾವು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿಸದೇ ಇದ್ದರೆ ಅದು ಎಂತಹದ್ದೇ ಜ್ಞಾನ ಇರಲಿ, ಎಂತಹ ಉನ್ನತ ವೈರಾಗ್ಯ ಇರಲಿ, ಯಾವುದೇ ಯೋಗದ ಉನ್ನತವಾದ ಹಂತ ಇರಲಿ, ಅದು ಪರಿಪೂರ್ಣತೆಯನ್ನು ಕಾಣಲಾರದು. ಆದರೆ ಇನ್ನೊಂದು ವಿಧವಾಗಿ ಇಲ್ಲಿ ಹೇಳೋದು, ಭಕ್ತಿ ಸೇವೆಯಲ್ಲಿ ನೇರವಾಗಿ ತೊಡಗಿದ್ರೆ ಅದರಿಂದ ಏನೆಲ್ಲ ಉಪಯೋಗ ನಾವು ಮುಂದೆ ನೋಡ್ತೇವೆ. ನ ಯುಜ್ಯಮಾನಯ ಅಂದರೆ, ನ ಯುಜ್ಯಮಾನಯ ಎಂದರೆ ಒಡಗೂಡಿಲ್ಲದಿರುವುದು ಎಂದು ಅರ್ಥ. ಒಡಗೂಡಿಲ್ಲದಿರುವುದು. ಯಾವುದು ಒಡಗೂಡಿಲ್ಲ? ಜ್ಞಾನ ಮತ್ತು ವೈರಾಗ್ಯ ಭಕ್ತಿಯಲ್ಲಿ ಒಡಗೂಡದಿದ್ದರೆ, ಪ್ರತ್ಯೇಕವಾಗಿ ಒಬ್ಬ ವ್ಯಕ್ತಿ ಜ್ಞಾನಾರ್ಜನೆಯನ್ನು ಮಾಡಿದ್ದಾನೆ, ಹಲವಾರು ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿದ್ದಾನೆ, ಈ ಭೌತಿಕ ಜಗತ್ತಿನಲ್ಲೂ ಕೂಡ ಹಲವಾರು ವಿಷಯಗಳಲ್ಲಿ ಬಹಳ ಪರಿಣಿತನಾಗಿದ್ದಾನೆ. ಅಥವಾ ಇನ್ನೊಂದೆಡೆ ವೈರಾಗ್ಯ, ಯಾವುದೇ ಭೌತಿಕ ಆಸಕ್ತಿಯನ್ನು ಹೊಂದಿರದೆ ಸಾಂಸಾರಿಕ ಜೀವನದಲ್ಲಿರಬಹುದು, ಹಣ, ಆಸ್ತಿ, ಇನ್ನಿತರ ವಿಚಾರಗಳಲ್ಲಿರಬಹುದು, ಎಲ್ಲದರಿಂದ ವಿರಕ್ತನಾಗಿರಬಹುದು. ಆದರೆ ನ ಯುಜ್ಯಮಾನಯ ಭಕ್ತ್ಯ, ಆ ಜ್ಞಾನ ಮತ್ತು ವೈರಾಗ್ಯ ಭಕ್ತಿಯಲ್ಲಿ ಒಡಗೂಡದಿಲ್ಲದೆ ಇದ್ದರೆ, ಒಡಗೂಡದಿಲ್ಲದಿರುವುದು, ಈ ರೀತಿ ಆದಾಗ ಅದು ನ ಯುಜ್ಯಮಾನಯ, ನಾಟ್ ಕನೆಕ್ಟೆಡ್ ವಿತ್ ಗಾಡ್. ಭಗವಂತನ ಜೊತೆ ಸಂಪರ್ಕ ಇಲ್ಲ. ಸಂಪರ್ಕ ಇಲ್ಲ ಅಂದರೆ
ಅದು ಎಷ್ಟು ಉನ್ನತವಾದ ಹಂತದ ಜ್ಞಾನ ವೈರಾಗ್ಯ ಏನೇ ಇರಬಹುದು, ಯೋಗಗಳಿರಬಹುದು, ಅದು ಪರಿಪೂರ್ಣತೆ ಕಾಣಲಾರದು. ಆ ವ್ಯಕ್ತಿ ಪರಿಪೂರ್ಣತೆಯ ಹಂತವನ್ನು ತಲುಪಲಾರ. ಇದೇ ನ ಯುಜ್ಯಮಾನಯ. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋದು, ಯದ್ ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತದ್ ಕುರುಷ್ವ ಮದರ್ಪಣಂ. ಓ ಅರ್ಜುನ, ಯದ್ ಕರೋಷಿ, ನೀವು ಏನನ್ನೇ ಮಾಡು, ಯಾವ ಚಟುವಟಿಕೆಯಲ್ಲಿ ಬೇಕಾದರೂ ತೊಡಗು. ಯದ್ ಕರೋಷಿ ಯದಶ್ನಾಸಿ, ಯಾವುದೇ ಆಹಾರವನ್ನು ಸ್ವೀಕಾರ ಮಾಡು. ಯಜ್ಜುಹೋಷಿ ದದಾಸಿ ಯತ್, ಯಾವುದನ್ನೇ, ಯಾವ ವಸ್ತುವನ್ನು ದಾನದ ರೂಪದಲ್ಲೋ ಇನ್ಯಾರಿಗೋ ಸಹಾಯವನ್ನು ಹೇಗಾದರೂ ಮಾಡಿಕೊಡು. ಆ ಎಲ್ಲವನ್ನೂ ಕೂಡ ತದ್ ಕುರುಷ್ವ ಮದರ್ಪಣಂ, ನನಗೆ ಅರ್ಪಣಾ ಭಾವದಲ್ಲಿ ನೀನು ಅದನ್ನು ಮಾಡಬೇಕು. ನೋಡಿ, ಈಗ ನಾವು ಹೇಳ್ಬೋದು, ನಾನು ನನಗೆ ಬೇಕಾದಂತಹ ರುಚಿಕರವಾದ ಆಹಾರವನ್ನು, ನನಗೆ ಯಾವುದು ಇಷ್ಟ ಅದನ್ನು ಸ್ವೀಕಾರ ಮಾಡ್ತೇನೆ. ನನಗೆ ಇದು ನನ್ನ ಆಸ್ತಿ, ನನಗೆ ಯಾರಿಗೆ ಬೇಕೋ ಎಷ್ಟು ಬೇಕೋ ಅದನ್ನು ನಾನು ಕೊಡ್ತೇನೆ. ಇಲ್ಲ, ಆ ರೀತಿ ಮಾಡೋ ಹಾಗೆ ಇಲ್ಲ. ಯಾಕೆ ಅಂದರೆ ನಾವು ಸ್ವತಂತ್ರರಲ್ಲ. ನಾವು ಯಾವ ಆಸ್ತಿಯನ್ನು, ಏನನ್ನು ನನ್ನದು ಅಂತ ಹೇಳ್ಕೊಳ್ತೇವೆ, ಅದು ನಿಜವಾದ ಅರ್ಥದಲ್ಲಿ ನನ್ನದಲ್ಲ, ಅದು ಭಗವಂತನ ಸ್ವತ್ತು. ತಾತ್ಕಾಲಿಕವಾಗಿ ಅದು ನನ್ನ ಕೈಲಿದೆ ಅಷ್ಟೇ. ಈ ದೇಹ, ನಮ್ಮ ಇಂದ್ರಿಯಗಳು, ನಮ್ಮ ನಾಲಿಗೆ, ಇದೂ ಕೂಡ ಇದರ ನಿಜವಾದ ಒಡೆಯ ಹೃಷಿಕೇಶ. ಹೃಷಿಕೇಶ ಹೃಷಿಕೇಣ ಹೃಷಿಕೇಶ ಸೇವನಂ, ಇದು ಅವನದ್ದು. ಏನು ಸತ್ವಗುಣ, ರಜೋಗುಣ, ತಮೋಗುಣದ ಪ್ರಭಾವಕ್ಕೊಳಗಾಗಿ ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ರುಚಿಯನ್ನು ಆಸ್ವಾದಿಸ್ತಾರೆ. ಅವರ ಗುಣಕ್ಕೆ ತಕ್ಕಾದಂತಹ ಒಂದು ರುಚಿ ಅವರಿಗೆ ಬೇಕಾಗಿರುತ್ತೆ, ಅಂಥದನ್ನು ಅವರು ಬಯಸ್ತಾರೆ. ಆ ಗುಣಗಳು ಬದಲಾವಣೆ ಆದರೆ ಅವರಿಗೆ ಬೇಕಾದಂತಹ ರುಚಿಯೂ ಕೂಡ ಬದಲಾವಣೆ ಆಗುತ್ತೆ. ಹಾಗಾಗಿ ಅದು ಸಂಪೂರ್ಣ ನಮ್ಮ ಹತೋಟಿಯಲ್ಲಿ, ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲ. ನಾವು ಭಗವಂತನ ಮೇಲೆ ಅವಲಂಬಿತವಾಗಿದ್ದೇವೆ, ನಾವು ಸ್ವತಂತ್ರರಲ್ಲ. ಹಾಗಾಗಿ ಭಗವಂತ ಯಾವ ರೀತಿಯ ನಿರ್ದೇಶನವನ್ನು ಕೊಟ್ಟಿದ್ದಾನೆ ಆ ಪ್ರಕಾರ ನಾವು ಮಾಡಬೇಕು. ಯದ್ ಕರೋಷಿ ಯದಶ್ನಾಸಿ, ನಾವು ಏನೇ ಆಹಾರ ಸ್ವೀಕಾರ ಮಾಡಬೇಕಂದ್ರೆ, ಯಾರಿಗೇನೇ ಕೊಡಬೇಕಂದ್ರೆ ಅದು ಭಗವಂತನಿಂದ ಅನುಮೋದಿತವಾಗಿರಬೇಕು. ಹೇಗಂದರೆ ಹಾಗೆ ಮಾಡುವ ಹಾಗಿಲ್ಲ. ಶಾಸ್ತ್ರಗಳಲ್ಲಿ, ಭಗವದ್ಗೀತೆಯಲ್ಲಿ ಕೊಟ್ಟಿರೋ ಉಪದೇಶದ ಅನುಸಾರ ಎಲ್ಲವನ್ನು ನಾವು ಮಾಡಬೇಕು. ಇದು ಯುಜ್ಯಮಾನಯ. ಈ ರೀತಿ ಮಾಡದೇ ಇದ್ದಾಗ ನ ಯುಜ್ಯಮಾನಯ, ನಾಟ್ ಕನೆಕ್ಟೆಡ್ ವಿತ್ ಗಾಡ್, ವಿದೌಟ್ ಬೀಯಿಂಗ್ ಡೌಟೆಡ್. ನಮ್ಮ ಮನಸ್ಸಿಗೆ ಹೇಗೆ ಬಂತೋ, ನಮ್ಮ ಇಂದ್ರಿಯಗಳು ಯಾವ ರೀತಿ ಡಿಕ್ಟೇಟ್ ಮಾಡುತ್ತವೆ ಆ ಪ್ರಕಾರ ನಾವು ಚಟುವಟಿಕೆಯನ್ನು ಮಾಡಿದ್ರೆ ಅದಕ್ಕೆ ಕರ್ಮ ಅಂಟುತ್ತೆ. ಪಾಪ ಇರ್ಬೋದು, ಪುಣ್ಯ ಇರ್ಬೋದು, ಅದನ್ನು ಅನುಭವಿಸ್ತಾ ಈ ಭೌತಿಕ ಜಗತ್ತಿನ ಚಕ್ರದಲ್ಲೇ ನಾವು ಸಿಲುಕೊಂಡು ಬಿಡ್ತೇವೆ. ಈ ಚಕ್ರದಿಂದ ಹೊರಗೆ ಬರಬೇಕಂದ್ರೆ ನಾವು ಭಗವಂತನ ಕೊಟ್ಟಿರುವಂತಹ ನಿರ್ದೇಶನದ ಪ್ರಕಾರ ನಾವು ಎಲ್ಲ ಚಟುವಟಿಕೆಯನ್ನು ಮಾಡಬೇಕು. ಅದು ಆಹಾರ ಸ್ವೀಕಾರದಿಂದ ಇರಬಹುದು, ಯಾರಿಗೇನೋ ಕೊಡಬೇಕು, ಯಾವುದೋ ಚಟುವಟಿಕೆ ಮಾಡಬೇಕು, ಎಲ್ಲವೂ ಕೂಡ ಅದು ಭಗವಂತನ ಆಜ್ಞೆಯ ಅನುಸಾರ ಇರಬೇಕು. ಭಾಗವತವನ್ನು ಹೇಳಿದಂತಹ ಶುಕದೇವ ಗೋಸ್ವಾಮಿಗಳು ಅವರು ಮಾತನ್ನು ಪ್ರಾರಂಭ ಮಾಡೋದು, ಈಗ ಮೊದಲನೇ ಸ್ಕಂದದಲ್ಲಿ ಬರೀ ನಾವೇನು ನೋಡ್ತೇವೆ, ಸೂತ ಗೋಸ್ವಾಮಿಗಳಿಗೆ ಶೌನಕಾದಿ ಋಷಿಗಳು ಪ್ರಶ್ನೆಯನ್ನು ಮಾಡ್ತಾರೆ. ಆ ಪ್ರಶ್ನೆಗೆ ಉತ್ತರವಾಗಿ ಸೂತ ಗೋಸ್ವಾಮಿಗಳು ಹಲವಾರು ಬೇರೆ ಬೇರೆ ಕಥೆಗಳನ್ನು ಹೇಳಿ ಕೊನೆಯಲ್ಲಿ ಪರೀಕ್ಷಿತ ಮಹಾರಾಜನ ಜನನ, ಅವನ ಅಂತ್ಯ ಹೇಗಾಯಿತು ಆ ಒಂದು ಅಧ್ಯಾಯ ಮೊದಲನೇ ಸ್ಕಂದದಲ್ಲಿ ನೋಡ್ತೇವೆ. ಎರಡನೇ ಸ್ಕಂದದ ಪ್ರಾರಂಭದಲ್ಲಿ ಅಲ್ಲಿ ನಾವು ಶುಕದೇವ ಗೋಸ್ವಾಮಿಗಳ ಮಾತನ್ನು ನಾವು ಕೇಳಿಸ್ಕೊಳ್ಳೋದು. ಅವರು ಮಾತನ್ನು ಪ್ರಾರಂಭ ಮಾಡುವಾಗ ಭಗವಂತನಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾರೆ.
ಆ ಪ್ರಾರ್ಥನೆಗಳಲ್ಲಿ ಒಂದು ಈ ರೀತಿ ಇದೆ: ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಃ ಸುಮಂಗಳಾಃ ಕ್ಷೇಮಂ ನ ವಿಂದಂತಿ ವಿನಾಯದರ್ಪಣಂ ತಸ್ಮೈ ಸುಭದ್ರಾಶ್ರವಸೇ ನಮೋ ನಮಃ. ತಪಸ್ವಿನಃ, ಹಲವಾರು ಜನ ತಪಸ್ವಿಗಳಿದ್ದಾರೆ, ಲರ್ನೆಡ್ ಸೇಜಸ್, ಋಷಿ ಮುನಿಗಳು. ಅಥವಾ ದಾನಪರಾಹ, ಎಷ್ಟೋ ಜನ ಪರ್ಫಾರ್ಮರ್ಸ್ ಆಫ್ ಚಾರಿಟಿ, ದಾನ ಕೊಡುವುದರಲ್ಲಿ ಏನು ಎತ್ತಿದ ಕೈ ಅಂತ ಹೇಳ್ತೇವೆ, ದಾನಪರಾಹ. ಇನ್ನು ಕೆಲವರು ಯಶಸ್ವಿನಃ, ಗ್ರೇಟ್ ವರ್ಕರ್ಸ್ ಆಫ್ ಡಿಸ್ಟಿಂಕ್ಷನ್. ಯಶಸ್ವಿನಃ, ಈ ಭೌತಿಕ ಜಗತ್ತಿನಲ್ಲಿ ಎಷ್ಟೆಲ್ಲ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿ ಯಶಸ್ಸನ್ನು ಕಂಡಿರ್ತಾರೆ, ಏನು ಅಚೀವರ್ಸ್, ಅಂತಹವರನ್ನು ನಾವು ನೋಡಿದ್ದೇವೆ. ಮತ್ತು ಮನಸ್ವಿನಃ, ಗ್ರೇಟ್ ಫಿಲಾಸಫರ್ಸ್ ಆರ್ ಮಿಸ್ಟಿಕ್ಸ್, ಮನಸ್ಸನ್ನು ನಿಯಂತ್ರಣ ಮಾಡಿ ಹಲವಾರು ಯೋಗದ ಸಿದ್ಧಿಗಳನ್ನು ಪಡ್ಕೊಂಡಿರ್ತಾರೆ. ಅಥವಾ ಫಿಲಾಸಫರ್ಸ್, ಬೇರೆ ಬೇರೆ ತತ್ವಜ್ಞಾನಿಗಳು. ಅಥವಾ ಮಂತ್ರವಿದಃ, ಗ್ರೇಟ್ ಚಾಂಟರ್ಸ್ ಆಫ್ ದ ವೇದಿಕ್ ಹಿಮ್ಸ್, ಹಲವಾರು ವೇದಗಳನ್ನು ಉಪನಿಷತ್ತುಗಳನ್ನು ಕಂಠಸ್ಥ ಮಾಡಿ ಅದನ್ನು ಚೆನ್ನಾಗಿ ಉಚ್ಚಾರಣೆ ಮಾಡಲಿಕ್ಕೆ ಕಲಿತಿರ್ತಾರೆ. ಸುಮಂಗಳಾಹ, ಸ್ಟ್ರಿಕ್ಟ್ ಫಾಲೋವರ್ಸ್ ಆಫ್ ವೇದಿಕ್ ಪ್ರಿನ್ಸಿಪಲ್ಸ್, ಎಲ್ಲ ಶಾಸ್ತ್ರದಲ್ಲಿ ಕೊಟ್ಟರು ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಿರ್ತಾರೆ. ಆದರೂ ಕ್ಷೇಮಂ ನ ವಿಂದಂತಿ ವಿನಾಯದರ್ಪಣಂ. ವಿನಾ ಯದ್ ಅರ್ಪಣಂ, ಯಾರು ಈ ಎಲ್ಲವನ್ನೂ ಕೂಡ ಓ ಭಗವಂತ ನಿನಗೆ ಅರ್ಪಣೆಯನ್ನು ಮಾಡದೇ ಇದ್ದರೆ, ವಿನಾಯದ ಅರ್ಪಣಂ ಕ್ಷೇಮಂ ನ ವಿಂದಂತಿ, ಅವರೆಲ್ಲರೂ ಕೂಡ ಕ್ಷೇಮ ಅಂದರೆ ಫ್ರೂಟ್ಫುಲ್ ರಿಸಲ್ಟ್, ಬಹಳ ಶ್ರಮವಹಿಸಿ ಕೆಲಸವನ್ನು ಮಾಡಿರ್ತಾರೆ, ಆದರೆ ಅವರಿಗೆ ಬೇಕಾದಂತಹ ಅಥವಾ ಅವರು ಅರ್ಹರಾಗಿರುವಂತಹ ಫಲ ಅವರಿಗೆ ನಿಜವಾದ ರೀತಿಯಲ್ಲಿ ಸಿಗೋದಿಲ್ಲ. ಯಾವಾಗ? ಅದು ಸಾಮಾನ್ಯ ಮನುಷ್ಯರಲ್ಲ, ತಪಸ್ವಿನಃ, ದಾನಪರ, ಯಶಸ್ವಿನಃ, ಮನಸ್ವಿನೋ, ಮಂತ್ರವಿದ, ಎಲ್ಲರೂ ಕೂಡ ಭಗವಂತನಿಗೆ ಅವರು ಕಲಿತಂತಹ ವಿದ್ಯೆ, ಅವರು ಗಳಿಸಿದಂತಹ ಸಾಧನೆ ಏನೇ ಇರಬಹುದು, ಅವರಿಗೆ ಅರ್ಪಣೆ ಮಾಡದೇ ಇದ್ದರೆ ಕ್ಷೇಮಂ ನ ವಿಂದಂತಿ, ನ ವಿಂದಂತಿ ಕ್ಷೇಮಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಅಂತಹ ಭಗವಂತನಿಗೆ ನನ್ನ ಪ್ರಣಾಮಗಳು ಅಂತ ಈ ರೀತಿಯಾಗಿ ಶುಕದೇವ ಗೋಸ್ವಾಮಿಗಳು ತಮ್ಮ ಪ್ರಾರ್ಥನೆಯನ್ನು ಪ್ರಾರಂಭ ಮಾಡ್ತಾರೆ ಭಾಗವತದಲ್ಲಿ. ಸೊ ಹೀಗೆ ನಾವು ಅರ್ಥ ಮಾಡಿಕೊಳ್ಬೇಕು, ನಾವು ಏನನ್ನೇ ಮಾಡಿದ್ರೂ ಕೂಡ ಅದನ್ನು ಭಗವಂತನಿಗೆ ಅರ್ಪಿಸಬೇಕು. ಶ್ರೀಲ ಪ್ರಭುಪಾದರು ಇದನ್ನು ನಮಗೆ ಬಹಳ ಸುಲಭವಾಗಿ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಯಾವುದೇ ವ್ಯಕ್ತಿ ಹೇಗೆ ಭಗವಂತನ ಸೇವೆಯಲ್ಲಿ, ಭಕ್ತಿ ಸೇವೆಯಲ್ಲಿ ತೊಡಗಬಹುದು ಅಂತ. ಇಲ್ಲಿ ಮಂತ್ರವಿದ, ತಪಸ್ವಿನ, ದಾರಪರ, ಯಶಸ್ವಿನ ಇವರನ್ನೆಲ್ಲ ಬಿಡಿ, ಸಣ್ಣ ಮಕ್ಕಳು ಕೂಡ ಯಾವ ರೀತಿ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಬಹುದು. ಇದೇ ಭಾಗವತದಲ್ಲಿ ಪರೀಕ್ಷಿತ ಮಹಾರಾಜನ ಕಥೆಯಲ್ಲಿ ಹೇಳ್ತಾರೆ, ಸವೈ ಭಾಗವತೋ ರಾಜ ಪಾಂಡವೇಯೋ ಮಹಾರಥಃ ಬಾಲಕ್ರೀಡನ ಕೈ ಕ್ರೀಡನ್ ಕೃಷ್ಣ ಕ್ರೀಡಾಂಯ ಆದದೆ. ಹೀಗೆ ಮಹಾರಾಜ ಪರೀಕ್ಷಿತ, ಅವರ ತಂದೆ ಎಲ್ಲ ಪಾಂಡವರು, ಅವರ ಮನೆಯಲ್ಲಿ ಹುಟ್ಟಿರುವವನು, ಬಾಲಕ್ರೀಡನ ಕೈ ಕ್ರೀಡನ್ ಕೃಷ್ಣ ಕ್ರೀಡಾಂಯ ಆದದೆ. ಸಣ್ಣ ಮಕ್ಕಳು ಆಟವಾಡ್ತಿರ್ತಾರೆ, ಆತ ಆಟ ಆಡಿದ್ದು ಕೂಡ ಹೇಗೆ ಕೃಷ್ಣ ಕ್ರೀಡಾ, ಕೃಷ್ಣ ಇರಬಹುದು, ಅವನ ಹಲವಾರು ಬೇರೆ ಬೇರೆ ಅವತಾರಗಳ ಗೊಂಬೆಗಳನ್ನು ಇಟ್ಕೊಂಡೇ ಆತ ಆಟವನ್ನು ಕೂಡ ಆಡ್ತಾ ಇದ್ದಿದ್ದು ಅಂತ. ಅಂದರೆ ಪ್ರಾರಂಭಿಕ ಹಂತದಿಂದಲೇ ಏನು ಬೀಯಿಂಗ್ ಕೃಷ್ಣ ಕಾನ್ಷಿಯಸ್, ಮನಸ್ಸನ್ನು ಕೃಷ್ಣನ ಮೇಲೆ ಕೇಂದ್ರೀಕರಿಸೋದು.
ಈ ರೀತಿಯಾಗಿ ನಾವು ಪ್ರಭುಪಾದರ ಪುಸ್ತಕಗಳನ್ನು ಓದಿದ್ರೆ ಇದನ್ನು ಹೇಗೆ ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ಅಳವಡಿಸ್ಕೊಳ್ಬಹುದು, ನಮಗೆ ಸಾಕಷ್ಟು ಇದರ ನಿದರ್ಶನ ನಮಗೆ ಸಿಗುತ್ತೆ. ಸೊ ಹೀಗೆ ನ ಯುಜ್ಯಮಾನಯ ಭಕ್ತ್ಯ ಭಗವತಿ ಅಖಿಲಾತ್ಮನಿ. ಭಗವತಿ ಭಗವಂತ, ಅಖಿಲಾತ್ಮನಿ ಅಂದರೆ ಎಲ್ಲರ ಹೃದಯದಲ್ಲಿ ಕುಳಿತಿರುವಂತಹ ಪರಮಾತ್ಮ. ಆತ ಎಲ್ಲ ಕಡೆ ಇದ್ದಾನೆ. ನಾವು ಮಾಡುವ ಎಲ್ಲ ಚಟುವಟಿಕೆಯನ್ನು ಅವನಿಗೆ ನಾವು ಅರ್ಪಿಸಬೇಕು. ಸದೃಶೋಸ್ತಿ ಶಿವ ಪಂತ ಯೋಗಿನಾಂ ಬ್ರಹ್ಮಸಿದ್ಧಯೇ. ಇಲ್ಲಿ ಬ್ರಹ್ಮಸಿದ್ಧಿ ಅಂದರೆ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ, ಬ್ರಹ್ಮಸಿದ್ಧಯೇ ಎಂಬ ಪದವು ತಾನು ಜಡದಿಂದ ಭಿನ್ನನಾದವನೆಂದು ತಿಳಿಯುವುದು. ಸಾಕು, ಇಷ್ಟೇ ಸಾಕು. ಬ್ರಹ್ಮಸಿದ್ಧಿ ಅಂದರೆ ನಾನು ಜಡದಿಂದ ಭಿನ್ನನಾಗಿದ್ದೇನೆ. ಜಡ ಅಂದರೆ ಮ್ಯಾಟರ್, ಭೌತಿಕ ವಸ್ತುಗಳು, ಭೂಮಿ, ಆಕಾಶ, ಅನಿಲ, ಅಗ್ನಿ, ಈ ರೀತಿಯಾಗಿ ಜಲ, ಅರ್ತ್, ವಾಟರ್, ಫೈರ್, ಏರ್, ಈಥರ್ ಅಂತ ಹೇಳ್ತೇವೆ. ಇದು ಜಡ. ಇದು ಸ್ಥೂಲವಾದದ್ದು. ಇಷ್ಟಲ್ಲದೆ ಸೂಕ್ಷ್ಮವಾದ ಇನ್ನೂ 3 ಅಂಶಗಳಿದೆ ಜಡವಸ್ತು: ಮನಸ್ಸು, ಬುದ್ಧಿ ಮತ್ತು ಅಹಂಕಾರ. ಇದು ಕೂಡ ಜಡ. ಇದರ ಮಿಗಿಲಾಗಿ ಇರುವುದು ಆತ್ಮ. ನಾನು ಆತ್ಮ ಈ ಜಡದಿಂದ ಭಿನ್ನನಾಗಿದ್ದೇನೆ. ಇದನ್ನು ಯಾರು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದಾರೆ, ಈ ಪ್ರಕಾರ ಅವರ ಜೀವನವನ್ನು ನಡೆಸ್ತಿದ್ದಾರೆ, ಅಂಥವರು ಈ ಸೆಟ್ ಟು ಬಿ ಸೆಲ್ಫ್ ರಿಯಲೈಸ್ಡ್, ಆತ್ಮ ಸಾಕ್ಷಾತ್ಕಾರವನ್ನು ಪಡೆದಂತಹ ವ್ಯಕ್ತಿ, ಅಥವಾ ಇಲ್ಲಿ ಹೇಳೋ ಹಾಗೆ ಬ್ರಹ್ಮಸಿದ್ಧಯೇ, ಬ್ರಹ್ಮಸಿದ್ಧಿಯನ್ನು ಪಡೆದಿರೋರು. ಯಾರು ನಾನು ಈ ದೇಹ ಅಲ್ಲ, ಪಂಚಭೂತಗಳಿಂದ ಮಾಡಿರುವಂಥ ಈ ಜಡ ದೇಹ ನಾನು ಅಲ್ಲ, ನಾನು ಸಚ್ಚಿದಾನಂದ ಸ್ವರೂಪ ಆತ್ಮ. ನೋಡಿ, ಪ್ರಾರಂಭಿಕ ಹಂತದಲ್ಲಿ ಈ ಥಿಯರಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಇದು ಸಾಕ್ಷಾತ್ಕಾರ ಆಗಲಿಕ್ಕೆ ಭಾಳ ಸಮಯ ತಗೊಳುತ್ತೆ. ಥಿಯರಿಟಿಕಲ್ ನಾಲೆಡ್ಜ್ ನಮಗಿರಬೇಕಾಗತ್ತೆ. ಇದೇ ಭಗವದ್ಗೀತೆ ಪ್ರಾರಂಭದಿಂದ ಕೃಷ್ಣ ಹೇಳೋದು ಇದನ್ನೇ: ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರಾಂ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ನ ಮುಹ್ಯತಿ. ಈ ದೇಹ ಬೇರೆ, ದೇಹಿನಃ, ಅದರ ಓನರ್ ದೇಹಿನಃ ಬೇರೆ, ಆತ್ಮ ಬೇರೆ ಅಂತ. ಇದನ್ನು ಸಾಕ್ಷಾತ್ಕಾರಗೊಳಿಸಿಕೊಳ್ಳಲು ಹೇಗೆ? ಒಂದು ಸುಲಭ ವಿಧಾನ ಇದೆ. ಅದು ಯಾವುದು ಅಂದರೆ ಅರ್ಚನ ಸಿದ್ಧಿ ಅಥವಾ ಅರ್ಚನಾ ಪದ್ಧತಿ. ಭಕ್ತಿ ರಸಾಮೃತ ಸಿಂಧು, ನೆಕ್ಟರ್ ಆಫ್ ಡಿವೋಷನ್, ಅಲ್ಲಿ ಈ ಅರ್ಚನ ವಿಧಿಯ ಕುರಿತು ಒಂದು ಅಧ್ಯಾಯ ಇದೆ. ಅಲ್ಲಿ ಪ್ರಭುಪಾದರು ಹೇಳೋದು, ರೂಪ ಗೋಸ್ವಾಮಿ ಹೇಳಿದಿರೋದನ್ನು ಪ್ರಭುಪಾದರು ಅನುವಾದಿಸಿದ್ದಾರೆ. ಅರ್ಚನಾ ಮೀನ್ಸ್ worship of the deity in the temple. By executing this process, one confirms himself to be not the body but spirit soul. ಯಾರು ಸರಿಯಾಗಿ ದೇವಸ್ಥಾನದ, ನಾವು ಡಿಟಿ ವರ್ಷಿಪ್ ಅಂತ ಹೇಳ್ತೇವೆ, ಅರ್ಚ ವಿಗ್ರಹದ ಸೇವೆಯಲ್ಲಿ ಸರಿಯಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ, ಅಂತಹವರು ಏನು, ಒನ್ ಕನ್ಫರ್ಮ್ಸ್ ಹಿಮ್ಸೆಲ್ಫ್ ಟು ಬಿ ನಾಟ್ ದ ಬಾಡಿ ಬಟ್ ಸ್ಪಿರಿಟ್ ಸೋಲ್. ಈಗ ಥಿಯರಿ ನಾವು ಕೇಳಿದ್ದೇವೆ, ನಾನು ದೇಹ ಅಲ್ಲ, ನಾನು ಆತ್ಮ ಅಂತ. ಇದಕ್ಕೆ ನಮಗೆ ಕನ್ಫರ್ಮೇಷನ್ ಆಗಬೇಕು ಅಂದರೆ, ಇದು ರಿಯಲೈಸೇಷನ್ ಆಗಬೇಕಂದ್ರೆ, ಸಾಕ್ಷಾತ್ಕಾರ ಆಗಬೇಕು ಅಂದರೆ ಯಾರಿಗಾಗತ್ತೆ ಅಂದರೆ, ಈ ಕಲಿಯುಗದಲ್ಲಿ ವಿಶೇಷವಾಗಿ ಹಲವಾರು ಇದೆ, ಬೇರೆ ಬೇರೆ ಯೋಗಿಗಳು ಬೇರೆ ಬೇರೆ ವಿಧಾನಗಳಲ್ಲಿ ಇದನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಯಾರು ಭಕ್ತಿ ಸೇವೆ ಮಾಡ್ತಿರೋರು,
ಭಗವಂತನ ಅರ್ಚ ವಿಗ್ರಹದ ಸೇವೆಯಲ್ಲಿ ಯಾರು ನಿಷ್ಠೆಯಿಂದ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ ಅಂತಹವರು ಕೂಡ ಸುಲಭವಾಗಿ ನಾನು ಈ ದೇಹ ಅಲ್ಲ, ನಾನು ಆತ್ಮ, ಒನ್ ಕನ್ಫರ್ಮೇಷನ್ ಅವ್ರಿಗೆ ಆಗುತ್ತೆ. ನಾವು ಬಾಯಲ್ಲಿ ಮಾತು ಹೇಳೋದು ಒಂದು, ಅದು ನಿಜವಾಗ್ಲೂ ಕನ್ಫರ್ಮೇಷನ್ ಆಗಿದೆಯಾ, ಅದು ಸಾಕ್ಷಾತ್ಕಾರ ಆಗಿದೆಯಾ, ಅದು ಪ್ರಾಕ್ಟಿಕಲ್, ಅದು ಬೇರೆಯೇ ಇದೆ. ಅದಾಗಬೇಕು ಅಂದರೆ ಸಂಪೂರ್ಣವಾಗಿ ನಾವು ನಮ್ಮನ್ನು ಅರ್ಚ ವಿಗ್ರಹದ ಸೇವೆಯಲ್ಲಿ ತೊಡಗಿಸಿಕೊಳ್ಳಬೇಕು. ಇನ್ನೊಂದು ಕಡೆ ಪ್ರಭುಪಾದ ಹೇಳೋದು, ಈವನ್ ಎ ಥರ್ಡ್ ಕ್ಲಾಸ್ ಡಿವೋಟಿ who is not advanced in knowledge of absolute truth. ಭಕ್ತರಲ್ಲೂ ಕೂಡ ಹಲವಾರು ವಿಧ ಕ್ಯಾಟಗರೀಸ್ ನಾವು ಮಾಡೋದನ್ನು ನೋಡಿದ್ದೇವೆ. ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್. ಉತ್ತಮ ಅಧಿಕಾರಿ, ಮಧ್ಯಮ ಅಧಿಕಾರಿ ಮತ್ತು ಕನಿಷ್ಠ ಅಧಿಕಾರಿ ಭಕ್ತ. ನಾವೆಲ್ಲ ಕನಿಷ್ಠ ಅಧಿಕಾರಿಗಳೇ. ಉತ್ತಮ ಅಧಿಕಾರಿ ಅಂದರೆ ಉತ್ತಮ ಭಾಗವತ, ಸಂಪೂರ್ಣ ಭಗವಂತನ ಭಕ್ತಿ ಸೇವೆಯಲ್ಲಿ ಯಾವುದೇ ರೀತಿಯ ಭೌತಿಕ ಎಲ್ಲ ಒಂದು ನಂಟನ್ನು ಬಿಟ್ಟಿರ್ತಾರೆ. ನಾವು ಯಾರು ಇನ್ನೂ ಆ ಹಂತಕ್ಕೆ ಹೋಗಿರೋದಿಲ್ಲ. ನಾವೆಲ್ಲ ಕನಿಷ್ಠ ಅಧಿಕಾರಿಗಳಿರ್ತೇವೆ. ಪರವಾಗಿಲ್ಲ. ಈವನ್ ಎ ಥರ್ಡ್ ಕ್ಲಾಸ್ ಡಿವೋಟಿ, ಒಬ್ಬ ಕನಿಷ್ಠ ಅಧಿಕಾರಿಯು ಹೂ ಈಸ್ ನಾಟ್ ಅಡ್ವಾನ್ಸ್ಡ್ ಇನ್ ನಾಲೆಡ್ಜ್. ನಮಗೆ ಭಗವದ್ಗೀತೆ, ಭಾಗವತ ಇದೆಲ್ಲದರ ಸಂಪೂರ್ಣ ಜ್ಞಾನ ಇನ್ನೂ ನಮಗೆ ಅಷ್ಟು ತಿಳಿದಿಲ್ಲ. ಆದರೂ ಬಟ್ ಸಿಂಪ್ಲಿ ಆಫರ್ಸ್ ಒಬೇಸೆನ್ಸಸ್ ವಿತ್ ಗ್ರೇಟ್ ಡಿವೋಷನ್, ಥಿಂಕ್ಸ್ ಆಫ್ ದ ಲಾರ್ಡ್, sees the Lord in the temple and brings forth flowers and fruits to offer to the deity, becomes imperceptibly liberated. ಒಬ್ಬ ಥರ್ಡ್ ಕ್ಲಾಸ್ ಡಿವೋಟಿ ಅಂದರೆ ಒಬ್ಬ ಕನಿಷ್ಠ ಅಧಿಕಾರಿಗೂ ಕೂಡ ಹಿ ಬಿಕಮ್ಸ್ ಲಿಬರೇಟೆಡ್, ಅವನಿಗೂ ಕೂಡ ಮುಕ್ತಿ ಸಿಗುತ್ತೆ. ಹೇಗೆ? ಇಂಪರ್ಸೆಪ್ಟಿಬ್ಲಿ ಅಂದರೆ ನಿಮಗೆ ಗೊತ್ತಾಗೋದಿಲ್ಲ ಅದು ಹೇಗೆ ಆಗ್ತಾ ಇದೆ ಅಂತ. ಭಾಳ ಸ್ಲೋ ಆಗಿ, ನಿಧಾನವಾಗಿ ಆ ಬದಲಾವಣೆ ಉಂಟಾಗತ್ತೆ. ನಮ್ಮ ಇಂದ್ರಿಯಗಳಿಗೆ, ನಮ್ಮ ಬುದ್ಧಿಗೆ ಹೇಗೆ ಆಗ್ತಾ ಇದೆ ನಮಗೆ ಗೊತ್ತಾಗದೇ ಇರಬಹುದು. ಬಟ್ ಸ್ಟಿಲ್ ಒಬ್ಬ ಕನಿಷ್ಠ ಅಧಿಕಾರಿಯೂ ಕೂಡ ಮುಕ್ತಿಯನ್ನು ಹೊಂದಲಿಕ್ಕೆ ಅವನಿಗೆ ಸಾಧ್ಯ ಆಗತ್ತೆ. ಏನನ್ನು ಮಾಡಿದಾಗ? ಸುಲಭ. ಸಿಂಪ್ಲಿ ಆಫರ್ಸ್ ಒಬೇಸೆನ್ಸಸ್ ವಿತ್ ಗ್ರೇಟ್ ಡಿವೋಷನ್. ಭಗವಂತನಿಗೆ ಶ್ರದ್ಧೆಯಿಂದ, ಭಕ್ತಿಯಿಂದ ನಮಸ್ಕಾರಗಳನ್ನು ಸಲ್ಲಿಸುವುದು. ಮತ್ತು ಥಿಂಕ್ಸ್ ಆಫ್ ದ ಲಾರ್ಡ್, ಭಗವಂತನ ಬಗ್ಗೆ, ಅವನ ವಿಚಾರವಾಗಿ ಮನಸ್ಸಿನಲ್ಲಿ ಹಿ ಥಿಂಕ್ಸ್, ವಿಚಾರ ಮಾಡೋದು. ಸೀಸ್ ದ ಲಾರ್ಡ್ ಇನ್ ದ ಟೆಂಪಲ್, ದೇವಸ್ಥಾನದಲ್ಲಿ ಭಗವಂತನ ಅರ್ಚ ವಿಗ್ರಹವನ್ನು ದರ್ಶನ ಮಾಡೋದು. ಆ್ಯಂಡ್ ಬ್ರಿಂಗ್ಸ್ ಫೋರ್ತ್ ಫ್ಲವರ್ಸ್ ಆ್ಯಂಡ್ ಫ್ರೂಟ್ಸ್ ಟು ಆಫರ್ ಟು ದ ಡೀಟಿ. ಭಗವಂತನಿಗೆ ಪತ್ರಂ, ಪುಷ್ಪಂ, ಫಲಂ, ತೋಯಂ, ಹೂವು, ಹಣ್ಣು ಇತ್ಯಾದಿ ಭಗವಂತನಿಗೆ ಅರ್ಪಿಸೋದು. ಇಷ್ಟನ್ನು ಮಾಡೋದ್ರಿಂದಲೇ ಒಬ್ಬ ಕನಿಷ್ಠ ಅಧಿಕಾರಿಯೂ ಕೂಡ, ಆದರೆ ಅವನಿಗೆ ಇರೋ ಕ್ವಾಲಿಫಿಕೇಷನ್, ಅರ್ಹತೆ ಏನಿರಬೇಕು? ಫೇತ್, ಶ್ರದ್ಧೆ ಮತ್ತು ಭಕ್ತಿ, ಡಿವೋಷನ್. ಭಕ್ತಿಯಿಂದ, ಶ್ರದ್ಧೆಯಿಂದ ಭಗವಂತನಿಗೆ ನಮಸ್ಕಾರಗಳನ್ನು ಸಲ್ಲಿಸೋದು, ಅವನ ದರ್ಶನವನ್ನು ಮಾಡೋದು, ಹಣ್ಣು, ಹೂವು ಇತ್ಯಾದಿ ಅವನಿಗೆ ಅರ್ಪಿಸೋದು, ಅವನ ಸ್ಮರಣೆಯನ್ನು ಮಾಡೋದು ಇತ್ಯಾದಿ. ಇಂತಹ ಸುಲಭ ವಿಧಾನದಲ್ಲಿ ಒಬ್ಬ ಕನಿಷ್ಠಾಧಿಕಾರಿಯು ಕೂಡ ತೊಡಗಿದ್ರೆ ಹಿ ಬಿಕಮ್ಸ್ ಇಂಪರ್ಸೆಪ್ಟಿಬ್ಲಿ ಲಿಬರೇಟೆಡ್. ಕ್ರಮೇಣವಾಗಿ ಅವನು ಕೂಡ ಮುಕ್ತಾತ್ಮನಾಗ್ತಾನೆ. ಈ ಭೌತಿಕ ದೇಹದಿಂದ ಬಿಡುಗಡೆಯನ್ನು ಹೊಂದುತ್ತಾನೆ. ಆ ಅರ್ಥದಲ್ಲಿ ಪ್ರಭುಪಾದರು ಅದನ್ನೇ ಹೇಳ್ತಾರೆ. ದೇವೋತ್ತಮ ಪರಮಪುರುಷನ ಭಕ್ತಿ ಸೇವೆಯಲ್ಲಿ ಪರಿಪೂರ್ಣವಾಗಿ ಮಗ್ನನಾಗಿರದಿದ್ದಲ್ಲಿ ಆತನು ಬ್ರಹ್ಮಸಿದ್ಧಿಯ ಮಾರ್ಗವನ್ನು ಸುಲಭವಾಗಿ
ಸಂಪರ್ಕಿಸಲಾರ ಎಂಬುದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಯಾರು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿರ್ತಾರೆ ಸುಲಭವಾಗಿ ಈ ಬ್ರಹ್ಮಸಿದ್ಧಿಯನ್ನು ಪಡ್ಕೊಳ್ಳಿಕ್ಕೆ ಅವರಿಗೆ ಸಾಧ್ಯ ಆಗತ್ತೆ. ಯಾರು ಭಕ್ತಿ ಸೇವೆಯಲ್ಲಿ ತೊಡಗಿಲ್ಲ, ಬರೀ ಜ್ಞಾನವೋ ವೈರಾಗ್ಯವೋ ಇದರ ಒಂದು ಮಾರ್ಗದಲ್ಲಿ ಅವರು ಹೋಗ್ತಾ ಇದ್ದಾರೆ, ಭಕ್ತಿ ಸೇವೆ ಮಾಡಿಲ್ಲ, ಅದನ್ನು ಭಗವಂತನಿಗೆ ಅರ್ಪಿಸಿಲ್ಲ, ಈ ರೀತಿ ಆದರೆ ಅವರಿಗೆ ಈ ಬ್ರಹ್ಮಸಿದ್ಧಿ ಸಿಗೋದು ಬಹಳ ಕಠಿಣವಾಗಿಬಿಡುತ್ತೆ. ಕ್ಲೇಶೋ ಅಧಿಕತರಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ವಿರವಾಪ್ಯತೆ. ಅವರು ಅವ್ಯಕ್ತ ಬ್ರಹ್ಮಜ್ಯೋತಿಯ ಒಂದು ಒಂದು ಧ್ಯಾನದಲ್ಲೋ ಆರಾಧನೆಯಲ್ಲಿ ತೊಡಗಿ ಅವರ ಮಾರ್ಗ ಬಹಳ ಕಠಿಣವಾಗಿಬಿಡುತ್ತೆ. ಆದರೆ ಭಕ್ತರು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿ ಅದನ್ನೇ ಸುಲಭವಾಗಿ ಅವರು ಗಳಿಸ್ಕೊಡ್ತಾರೆ. ಇನ್ನೊಂದು ಮಾತಿನ ಭಾವಾರ್ಥದ ಪ್ರಭುಪಾದರು ಹೇಳೋದು, ವಾಸುದೇವನ ಭಕ್ತಿ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಾಗ ಆಧ್ಯಾತ್ಮಿಕ ಜ್ಞಾನ ಮತ್ತು ಐಹಿಕ ಜಗತ್ತಿನಿಂದ ವಿರಕ್ತಿಯು ತಾನಾಗಿ ಪ್ರಕಟವಾಗುತ್ತದೆ ಎಂದು ಶ್ರೀಮದ್ ಭಾಗವತ ಹೇಳುತ್ತದೆ. ಯಾರಿಗಾದ್ರೂ ನೆನಪಿದೆಯಾ ಯಾವ ಶ್ಲೋಕ ಇದು ಅಂತ? ವಾಸುದೇವನ ಭಕ್ತಿ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಾಗ ಆಧ್ಯಾತ್ಮಿಕ ಜ್ಞಾನ ಮತ್ತು ಐಹಿಕ ಜಗತ್ತಿನ ವಿರಕ್ತಿ ತಾನಾಗಿ ಪ್ರಕಟವಾಗುತ್ತದೆ. ಯಾವ ಶ್ಲೋಕ? ಪೂರ್ತಿ ಶ್ಲೋಕ. ವಾಸುದೇವೇ ಭಗವತಿ ಭಕ್ತಿಯೋಗ ಪ್ರಯೋಜಿತಃ ಜನಯತಿ ಆಶು ವೈರಾಗ್ಯಂ ಜ್ಞಾನಂ ಚ ಯದಹೈತುಕಂ. ವಾಸುದೇವೇ ಭಗವತಿ ಭಕ್ತಿಯೋಗ ಪ್ರಯೋಜಿತಃ. ವಾಸುದೇವ ಅಥವಾ ಕೃಷ್ಣನ ಭಕ್ತಿ ಸೇವೆಯಲ್ಲಿ ಯಾರು ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ ಅಂತಹವರಿಗೆ ಜನಯತಿ ಆಶು ವೈರಾಗ್ಯಂ ಜ್ಞಾನಂ ಚ ಯದ್ ಅಹೈತುಕಂ. ಅಹೈತುಕಂ ಅಂದರೆ ಕಾಸ್ಲೆಸ್ಲಿ, ಬೇರೆ ಪ್ರತ್ಯೇಕವಾಗಿ ಪ್ರಯತ್ನ ಅವರು ಪಡೆದೆಯೂ ಕೂಡ ಭಕ್ತಿ ಸೇವೆಯಲ್ಲಿ ಅಷ್ಟೇ ತೊಡಗಿದ್ದಾರೆ. ಆದರೂ ಜನಯತಿ ಆಶು ವೈರಾಗ್ಯಂ ಜ್ಞಾನಂ ಚ. ಜ್ಞಾನ ಮತ್ತು ವೈರಾಗ್ಯ ತಂತಾನೆ ಅಂತಹ ಭಕ್ತನ ಹೃದಯದಲ್ಲಿ ಉದಯವಾಗುತ್ತೆ, ಜನಿಸುತ್ತೆ. ಅಂತಹ ಭಕ್ತ ಪ್ರತ್ಯೇಕವಾದ ಪ್ರಯತ್ನವನ್ನು ಜ್ಞಾನಕ್ಕೆ ವೈರಾಗ್ಯಕ್ಕೆ ಪ್ರಯತ್ನ ಪಡುವ ಅವಶ್ಯಕತೆ ಕೂಡ ಇಲ್ಲ. ಇದು ಭಾಗವತ ಹೇಳೋದು. ವಾಸುದೇವೇ ಭಗವತಿ ಭಕ್ತಿಯೋಗ ಪ್ರಯೋಜಿತ ಜನಯತಿ ಆಶು ವೈರಾಗ್ಯಂ ಜ್ಞಾನಂ ಚ ಯದಹೈತುಕಂ. ನೋಡಿ, ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಭಾಗವತ ಒಂದು ಕಥೆಯನ್ನೇ ನಾವು ಉದಾಹರಣೆಯಾಗಿ ತಗೊಳ್ಳೋಣ. ಧ್ರುವ ಮಹಾರಾಜನ ಕಥೆ ನೀವೆಲ್ಲರೂ ಕೇಳಿರ್ತೀರಿ. ಧ್ರುವ ಸಣ್ಣ ಬಾಲಕ, ಆತ ದೊಡ್ಡ ವಿದ್ವಾಂಸನೋ ದೊಡ್ಡ ಪಂಡಿತನೋ ಏನೂ ಅಲ್ಲ, ಒಬ್ಬ ವೈರಾಗಿಯೋ ಇಲ್ಲ, ಸಣ್ಣ ಬಾಲಕ, ರಾಜಕುಮಾರ. ಅವನ ತಂದೆ ಉತ್ತಾನಪಾದ ಮಹಾರಾಜ, ಅವನ ಮಗ ಧ್ರುವ. ಉತ್ತಾನಪಾದನಿಗೆ 2 ಜನ ಹೆಂಡತಿಯರು, ಸುನೀತಿ ಮತ್ತು ಸುರುಚಿ. ಮೊದಲನೇ ಹೆಂಡತಿ ಸುನೀತಿ, ಅವನ ಮಗ ಧ್ರುವ. 2ನೇ ಹೆಂಡತಿ ಸುರುಚಿ, ಅವನ ಮಗ ಉತ್ತಮ. ಉತ್ತಾನಪಾದ ಮಹಾರಾಜನಿಗೆ ಆತನ 2ನೇ ಹೆಂಡತಿಯ ಕಂಡ್ರೆ ಹೆಚ್ಚು ಒಲವು. ಹೀಗಾಗಿ ಒಮ್ಮೆ ಧ್ರುವ ಮತ್ತು ಉತ್ತಮ ಇಬ್ಬರು ಅವರ ತಂದೆ ಬಳಿ ಬಂದಾಗ ಧ್ರುವ ಅವನ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ಆಗ ಅಲ್ಲೇ ಇದ್ದಂತಹ ಆತನ ಮಲತಾಯಿ ಸುರುಚಿ ಆತನನ್ನು ಕೆಳಗಿರಿಸಿ ತನ್ನ ಮಗನಾದಂತಹ ಉತ್ತಮನನ್ನು ಅವರ ತಂದೆ ತೊಡೆಯ ಮೇಲೆ ಕುಡಿಸ್ತಾಳೆ. ಇದನ್ನು ನೋಡಿದಂತಹ ಧ್ರುವನಿಗೆ ಬಹಳ ಸಿಟ್ಟು, ಕೋಪ ಬರುತ್ತೆ. ಆ ಕೋಪದಲ್ಲಿ ಆತ ಪ್ರಶ್ನೆ ಮಾಡ್ತಾನೆ ಆತನ ಮಲತಾಯಿಗೆ, ಯಾಕೆ ಈ ರೀತಿ ಮಾಡಿದ್ರು ಅಂತ. ಹಾಗೆ ಆಕೆ ಹೇಳ್ತಾಳೆ, ನೀನು ನನ್ನ ಗರ್ಭದಿಂದ ಜನಿಸಿಲ್ಲ, ಹಾಗಾಗಿ ನಿನ್ನ ತಂದೆ ತೊಡೆ ಮೇಲೆ ಕುತ್ಕೊಳ್ಳಿಕ್ಕೆ ನಿನಗೆ ಅರ್ಹತೆ ಇಲ್ಲ ಅಂತ. ಅವನಿಗೆ ಇದೆಲ್ಲ ಸರಿಯಾಗಿ ಅಷ್ಟು ಅರ್ಥ ಆಗೋದಿಲ್ಲ. ಆತ ಸೀದಾ ತನ್ನ ತಾಯಿ ಬಳಿ ಹೋಗ್ತಾನೆ. ಯಾಕೆ ನನ್ನ ತಂದೆ ಮೇಲೆ ತೊಡೆ ಮೇಲೆ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ
ಆಗ ಆಕೆ ಹೇಳ್ತಾಳೆ, ಹೌದಪ್ಪ, ನಿನ್ನ ತಂದೆಗೆ ನಿನ್ನ ಮಲತಾಯಿ ಅವಳ ಮೇಲೆ ಬಹಳ ಪ್ರೀತಿ ಇದೆ, ಹಾಗಾಗಿ ಏನು ಮಾಡೋದು? ಸರಿ, ನನ್ನ ತಂದೆಗಿಂತ ಇನ್ನೂ ದೊಡ್ಡ ರಾಜ್ಯವನ್ನು ನಾನು ಸಂಪಾದನೆ ಮಾಡ್ತೇನೆ, ನಾನು ಏನು ಮಾಡಬೇಕು? ಅದು ಸುಲಭ ಅಲ್ಲ. ಇಲ್ಲ ಏನು ಮಾಡಲಿಕ್ಕೂ ನಾನು ಸಿದ್ಧ ಇದ್ದೇನೆ. ಅದು ಅಷ್ಟು ಹಾಗೆ ಸಿಗೋದಿಲ್ಲ. ಅಂತೂ ನಿನಗೆ ಭಗವಂತನ ಅನುಗ್ರಹ ಆದರೆ ಆಗ ಸಾಧ್ಯ ಆಗ್ಬೋದು. ಸರಿ, ಆ ಭಗವಂತ ಎಲ್ಲಿದ್ದಾನೆ? ಎಲ್ಲ ಋಷಿ ಮುನಿಗಳು ಎಲ್ಲ ಕಾಡಿನಲ್ಲಿ ತಪಸ್ಯ ಮಾಡ್ತಾರೆ, ಅಲ್ಲಿ ಇರಬಹುದು. ಇದನ್ನು ಕೇಳಿಸ್ಕೊಂಡಂತಹ ಧ್ರುವ ನೇರವಾಗಿ ಕಾಡಿಗೆ ಹೋಗ್ತಾನೆ. ಅವನ ಒಂದು ಧೃತಿ ಅಥವಾ ದೃಢ ಮನಸ್ಸು, ಡಿಟರ್ಮಿನೇಷನ್, ನಾನು ಭಗವಂತನನ್ನು ಕಾಣ್ತೇನೆ, ಅವನಿಂದ ನನ್ನ ತಂದೆಗಿಂತ ಇನ್ನು ದೊಡ್ಡ ರಾಜ್ಯವನ್ನು ನಾನು ಸಂಪಾದನೆ ಮಾಡ್ತೇನೆ, ಈ ರೀತಿಯ ಒಂದು ಸಂಕಲ್ಪ ಮಾಡಿ ಕಾಡಿಗೆ ಹೋಗ್ತಾನೆ ಸಣ್ಣ ಬಾಲಕ. ಅಲ್ಲಿ ಹೋಗುವಾಗ ಅವನನ್ನು ನಾರದ ಮುನಿಗಳು ನೋಡ್ತಾರೆ. ಅಯ್ಯೋ, ಸಣ್ಣ ಹುಡುಗ ಇದ್ದೀಯಾ, ಇಲ್ಲಿ ಕಾಡಿಗೆ ಯಾಕೆ ಬರ್ತೀಯಾ, ಮನೆಗೆ ಹೋಗು ಅಂತ ಹೇಳ್ತಾರೆ. ಇಲ್ಲ ನಾನು ಹೋಗೋದಿಲ್ಲ, ಇಲ್ಲಿ ಬಹಳಷ್ಟು ಕಾಡು ಮೃಗಗಳಿರುತ್ತವೆ, ಅದೆಲ್ಲ ನಿನ್ನ ತಿಂದು ಹಾಕಿಬಿಡುತ್ತೆ, ಪರವಾಗಿಲ್ಲ, ನಾನು ಹೋಗೋದಿಲ್ಲ. ನನಗೆ ಏನೋ ದೊಡ್ಡ ರಾಜ್ಯ ಬೇಕು, ನನಗೆ ಅದಕ್ಕೆ ಹೇಗೆ ಸಿಗುತ್ತೆ, ನಿಮಗೇನಾದ್ರು ಗೊತ್ತಿದ್ದರೆ ಹೇಳಿ, ಇಲ್ಲಾಂದರೆ ಡಿಸ್ಟರ್ಬ್ ಮಾಡಬೇಡಿ ನನ್ನನ್ನು. ಅವನ ಈ ಸಂಕಲ್ಪವನ್ನು ನೋಡಿದಂತಹ ನಾರದ ಮುನಿಗಳು ಅವನಿಗೆ ಮಂತ್ರ ದೀಕ್ಷೆಯನ್ನು ಕೊಟ್ಟು ಯಾವ ರೀತಿ ಭಕ್ತಿ ಸೇವೆಯಲ್ಲಿ ತೊಡಗಬೇಕು ಎಲ್ಲ ವಿಧಾನಗಳನ್ನು ಅವರು ಸಾಕಷ್ಟು ಇನ್ ಡೀಟೇಲ್ ವಿವರವಾಗಿ ಹೇಳ್ತಾರೆ. ನಾರದ ಮುನಿಗಳ ಉಪದೇಶವನ್ನು ಆಲಿಸಿ ಧ್ರುವ ಮಹಾರಾಜ ಬಹಳ ಕಟ್ಟುನಿಟ್ಟಾಗಿ ತಪಸ್ಸಿನಲ್ಲಿ ಆತ ತೊಡಗುತ್ತಾನೆ. ಬರೀ 6 ತಿಂಗಳ ಕಾಲದಲ್ಲೇ ಅವನಿಗೆ ಭಗವಂತನ ದರ್ಶನ ಆಗುತ್ತೆ. ಬರೀ 6 ತಿಂಗಳ ಕಾಲದಲ್ಲಿ. ಆದರೆ ಅವನ ತಪಸ್ಸೆ ಬಹಳ ಘೋರವಾಗಿರುತ್ತೆ, ಅದು ಎಲ್ಲರೂ ಸಾಮಾನ್ಯರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಭಗವಂತನ ದರ್ಶನ ಆಗುತ್ತೆ. ಭಗವಂತನ ನೇರವಾಗಿ ಮುಖಾಮುಖಿ ನೋಡಿದಾಗ ಆತನಿಗೆ ನೋಡಿ, ಆತ 6 ತಿಂಗಳ ಕೊನೆಯಲ್ಲಿ ನಾರದ ಮುನಿಗಳು ಹೇಳಿರುವ ರೀತಿ, ಅವರು ಕೊಟ್ಟಂತಹ ವಿವರಣೆಗೆ ಅನುಸಾರವಾಗಿ ಆತ ತನ್ನ ಹೃದಯದಲ್ಲಿ ಭಗವಂತನನ್ನು ಆತ ಕಾಣ್ತಿರ್ತಾನೆ ಪರಮಾತ್ಮನ ರೂಪದಲ್ಲಿ. ಒಮ್ಮೆ ಅವನ ಕಣ್ಣು ಮುಚ್ಚಿರುತ್ತೆ, ಒಳಗಿನ ಕಣ್ಣಿನಿಂದ ಅವನು ಪರಮಾತ್ಮನನ್ನು ನೋಡ್ತಿದ್ದಾನೆ, ಸಂಪೂರ್ಣ ಧ್ಯಾನಮಗ್ನನಾಗಿದ್ದಾನೆ. ಒಮ್ಮೆಲೆ ಅಟ್ ಒನ್ಸ್ ಭಗವಂತನ ಆ ದೃಷ್ಟಿ ಅವನು ಕಳ್ಕೊಳ್ತಾನೆ. ಹಿ ಲಾಸ್ಟ್, ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಿ ಬಿಕಮ್ಸ್ ಪರ್ಟರ್ಡ್, ಬಹಳ ವಿಚಲಿತನಾಗಿ ಕಣ್ಣು ತೆರೆದು ನೋಡ್ತಾನೆ. ಅವನ ಹೃದಯದಲ್ಲಿ ಯಾವ ರೂಪದಲ್ಲಿ ಭಗವಂತನನ್ನು ನೋಡ್ತಿದ್ದ ಅದೇ ರೂಪದಲ್ಲಿ ಈಗ ಸಾಕ್ಷಾತ್ ಭಗವಂತ ಅವನ ಕಣ್ಣಿಗೆ ಎದುರುಗಡೆ ನಿಂತಿದ್ದಾನೆ. ಇದನ್ನು ನೋಡಿ ಅವನಿಗೆ ಬಹಳ ಸಂತೋಷ ಆಗುತ್ತೆ. ಏನು ಮಾಡಬೇಕು ಗೊತ್ತಾಗೋದಿಲ್ಲ. ಸಣ್ಣ ಬಾಲಕ ನೇರವಾಗಿ ಭಗವಂತನನ್ನೇ ನೋಡ್ತಿದ್ದಾನೆ. ಈಗ ಅವನಿಗೆ ಏನು ಮಾಡಬೇಕು ಅವನಿಗೆ ಗೊತ್ತಾಗೋದಿಲ್ಲ. ಆ ವಿವರಣೆ ಹೀಗಿದೆ. ಹೀಗೆ ಗೊತ್ತಾಗೋದಿಲ್ಲ. ಭಗವಂತನಿಗೆ ನಮಸ್ಕಾರವನ್ನು ಸಲ್ಲಿಸ್ತಾನೆ. ಹಿ ಆಫರ್ಸ್ ಒಬೇಸೆನ್ಸಸ್. ಆಗ ಭಗವಂತ ತನ್ನ ಶಂಖದಿಂದ ಅವನ ತಲೆಯನ್ನು ಸ್ಪರ್ಶ ಮಾಡ್ತಾನೆ. Although Dhruva Maharaja was a small boy, he wanted to offer prayers to the Supreme Personality of Godhead in suitable language. ಸಣ್ಣ ಬಾಲಕ ಇದ್ದಾನೆ, ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡಬೇಕು ಅನ್ನೋ ಇಚ್ಛೆ ಆಗಿದೆ. ಆದರೆ ಅದಕ್ಕೆ ಅವನಿಗೆ ಗೊತ್ತಾಗೋದಿಲ್ಲ. ಎಲ್ಲ ಸಂಸ್ಕೃತವನ್ನು ಕಲಿತು ಅಥವಾ ಶ್ಲೋಕಗಳನ್ನು ಹೇಳೋದು, ಅವನಿಗೇನು ಹೇಳಬೇಕು ಅವನಿಗೆ ಗೊತ್ತಾಗ್ತಿಲ್ಲ. ಆದರೆ ಆ ಇಚ್ಛೆ ಅವನ ಹೃದಯದಲ್ಲಿ ಇತ್ತು. ಬಟ್ ಬಿಕಾಸ್ ಹಿ ವಾಸ್ ಇನ್ಎಕ್ಸ್ಪೀರಿಯನ್ಸ್ಡ್, ಹಿ ಕುಡ್ ನಾಟ್ ಅಡ್ಜಸ್ಟ್ ಹಿಮ್ಸೆಲ್ಫ್ ಇಮಿಡಿಯೇಟ್ಲಿ. ನಮಗೂ ಕೆಲವೊಮ್ಮೆ ಯಾರೋ ಮನೆಗೆ ದೊಡ್ಡ ವ್ಯಕ್ತಿಗಳು ಬಂದ್ಬಿಡ್ತಾರೆ, ಅವ್ರನ್ನ ಹೇಗೆ ಮಾಡಬೇಕು, ಯಾವ ರೀತಿ ತಲೆ ಓಡೋದಿಲ್ಲ. ಹಾಗೆ ಧ್ರುವ ಮಹಾರಾಜ ಕೂಡ, he was inexperienced, could not adjust himself immediately.
Supreme Personality of Godhead, being situated in everyone's heart, could understand Dhruva Maharaja's awkward position. ಭಗವಂತ ಎಲ್ಲರ ಹೃದಯದಲ್ಲಿದ್ದಾನೆ. ಅವನ ಹೃದಯದಲ್ಲಿ ಏನಾಗ್ತಾ ಇದೆ ತಳಮಳ ಭಗವಂತನಿಗೆ ಅದು ಗೊತ್ತಾಗುತ್ತೆ. ಔಟ್ ಆಫ್ ಹಿಸ್ ಕಾಸ್ಲೆಸ್ ಮರ್ಸಿ he touched his conch shell to the forehead of Dhruva. ಅವನ ಶಂಖವನ್ನು ಧ್ರುವ ಮಹಾರಾಜನ ಹಣೆಗೆ ಸ್ಪರ್ಶ ಮಾಡ್ತಾನೆ. who stood before him with folded hands. ಧ್ರುವ ಕೈ ಮುಗಿದು ನಿಂತಿದ್ದಾನೆ. ಅವನ ಹಣೆಗೆ ಭಗವಂತ ತನ್ನ ಶಂಖದಿಂದ ಸ್ಪರ್ಶ ಮಾಡ್ತಾನೆ. ಆ ಒಂದು ಪೇಂಟಿಂಗ್ ನೀವು ನೋಡಿರ್ಬೋದು, ಚಿತ್ರ. At that time, Dhruva Maharaja became perfectly aware of the Vedic conclusion and understood the absolute truth and his relationship with all living entities. ಭಗವಂತ ಸ್ಪರ್ಶ ಮಾಡಿದ್ದೇ ತಡ ಧ್ರುವನಿಗೆ he became completely aware of all Vedic conclusion. ಎಲ್ಲ ವೇದಗಳ ಸಾರ ಆ ಕ್ಷಣದಲ್ಲೇ ಅವನಿಗೆ ಸಂಪೂರ್ಣವಾಗಿ ಅರಿವಾಗುತ್ತೆ. ಮತ್ತು he understood the absolute truth and his relationship with all living entities. ಪರಮ ಸತ್ಯ, ಪರಮ ದೇವೋತ್ತಮ, ಪರಮ ಪುರುಷ ಭಗವಂತನ ಬಗ್ಗೆ ಮತ್ತು ಎಲ್ಲ ಜೀವಿಗಳ ಬಗ್ಗೆ, ಆ ಜೀವಿಗಳು ಮತ್ತು ಭಗವಂತನ ಜೊತೆ ಇರುವಂತಹ ಸಂಬಂಧದ ಬಗ್ಗೆ ಇವೆಲ್ಲವೂ ಕೂಡ ಸ್ಪಷ್ಟವಾಗಿ ಧ್ರುವ ಮಹಾರಾಜನಿಗೆ ಅರ್ಥ ಆಗುತ್ತೆ. ಮತ್ತು in accordance with the line of devotion to the Supreme Lord, Dhruva, who in the future would receive a planet which would never be annihilated even during the time of dissolution, offered his deliberate and conclusive prayers. ಈ ರೀತಿ ಎಲ್ಲ ಅರ್ಥ ಮಾಡಿಕೊಂಡು ಧ್ರುವ ಮಹಾರಾಜ ಭಗವಂತನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನಾವು ನೋಡ್ಬೋದು ಭಾಗವತದ 4ನೇ ಸ್ಕಂದದಲ್ಲಿ ಧ್ರುವ ಮಹಾರಾಜನ ಪ್ರಾರ್ಥನೆ ಬರುತ್ತೆ. ಆ ಪ್ರಾರ್ಥನೆಗಳಲ್ಲಿ ಎಲ್ಲ ವೇದಗಳ ಸಾರವೇ ಅಡಗಿದೆ. ಅಷ್ಟು ಅರ್ಥ ಗರ್ಭಿತವಾಗಿದೆ. ಇದೆಲ್ಲ ಅವನಿಗೆ ಹೇಗೆ ಸಾಧ್ಯ ಆಯಿತು? ಅವನು ಭಕ್ತಿ ಸೇವೆಯಲ್ಲಿ ತೊಡಗಿದ್ದಾನೆ. ಭಗವಂತನ ಅನುಗ್ರಹ ಆಗಿದ್ದೇ ಭಗವಂತ ತನ್ನ ನೇರವಾಗಿ ಅವನ ಶಂಖದಿಂದ ಅವನ ಹಣೆಯನ್ನು ಸ್ಪರ್ಶ ಮಾಡಿದ್ದಾನೆ. ಅಷ್ಟರಿಂದಲೇ ಎಲ್ಲ ಜ್ಞಾನವೂ ಕೂಡ ಧ್ರುವನಿಗೆ ಬರಲಿಕ್ಕೆ, ಜ್ಞಾನಿ ಆಗಲಿಕ್ಕೆ ಅವನಿಗೆ ಸಾಧ್ಯ ಆಯಿತು. ಅವನೇ ಬರೀ ಭಕ್ತಿ ಸೇವೆಯ ಮೂಲಕ. ಈ ರೀತಿ ಅರ್ಥ ಮಾಡಿಕೊಂಡು ಧ್ರುವ ತನ್ನ ಪ್ರಾರ್ಥನೆಗಳನ್ನು ಪ್ರಾರಂಭ ಮಾಡ್ತಾನೆ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದಿ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಈ ರೀತಿಯಾಗಿ, ಓ ಭಗವಂತ, ಯೋ ಅಂತಃ ಪ್ರವಿಶ್ಯ ಮಮ ವಾಚಂ ಇಮಾಂ ಪ್ರಸುಪ್ತಾಂ. ನಾನು ಈ ಭೌತಿಕ ಜಗತ್ತಿನಲ್ಲಿ ಇದ್ದೆ. ನನ್ನ ಎಲ್ಲ ಇಂದ್ರಿಯಗಳು ಇಟ್ ವಾಸ್ ಇನ್ ಸ್ಲೀಪಿಂಗ್ ಕಂಡೀಷನ್. ನನ್ನ ಕೈಗಳಿರ್ಬೋದು, ಇಂದ್ರಿಯಗಳಿರ್ಬೋದು, ಇವೆಲ್ಲವೂ ಕೂಡ ನಿದ್ರಾವಸ್ಥೆಯಲ್ಲಿತ್ತು. ಆದರೆ ನಿನ್ನ ಸ್ಪರ್ಶದಿಂದಾಗಿ ಇವೆಲ್ಲವೂ ಕೂಡ ನಾವು ಇಟ್ ಹ್ಯಾಸ್ ಬಿಕಮ್ ಎನ್ಲಿವೆಂಟ್. ಧ್ರುವ ಮಹಾರಾಜ said, My dear Lord, you are all powerful. After entering within me, you have enlivened all my sleeping senses. ಎಲ್ಲ ಸುಪ್ತವಾಗಿದ್ದಂತಹ ಇಂದ್ರಿಯಗಳೆಲ್ಲವೂ ಕೂಡ ಇಟ್ ಹ್ಯಾಸ್ ಬಿಕಮ್ ಎನ್ಲಿವೆಂಟ್, ಜಾಗೃತವಾಗಿದೆ ಆಧ್ಯಾತ್ಮಿಕವಾಗಿ. ಮೈ ಹ್ಯಾಂಡ್ಸ್, ಲೆಗ್ಸ್, ಇಯರ್ಸ್, ಟಚ್ ಸೆನ್ಸೇಷನ್, ಲೈಫ್ ಫೋರ್ಸ್ ಆ್ಯಂಡ್ ಎಸ್ಪೆಷಲಿ ಮೈ ಪವರ್ ಆಫ್ ಸ್ಪೀಚ್. ನನ್ನ ಕೈಗಳು, ಕಾಲು, ಕಣ್ಣು ವಿಶೇಷವಾಗಿ ನನಗೆ ಮಾತನಾಡಲಿಕ್ಕೆ ಈಗ ಸಾಧ್ಯ ಆಗ್ತಾ ಇದೆ. ಲೆಟ್ ಮೀ ಆಫರ್ ಮೈ ರೆಸ್ಪೆಕ್ಟ್ಫುಲ್ ಒಬೇಸೆನ್ಸಸ್ ಅಂಟು ಯು.
ನನ್ನ ಪೂರ್ವಕ ಪ್ರಣಾಮಗಳನ್ನು ಸ್ವೀಕಾರ ಮಾಡು ಅಂತ ಧ್ರುವ ಮಹಾರಾಜ ಈ ರೀತಿ ಪ್ರಾರ್ಥನೆಗಳನ್ನು ಪ್ರಾರಂಭ ಮಾಡ್ತಾನೆ. ಸೊ ಇಲ್ಲಿ ನಾವು ಏನು ವಿಶೇಷವಾಗಿ ನೋಡಬೇಕಾಗಿರೋದು, ನಾವೆಲ್ಲ ಭಗವಂತನ ಭಕ್ತಿ ಸೇವೆಯನ್ನು ಮಾಡಲಿಕ್ಕೆ ಪ್ರಾರಂಭಿಕ ಹಂತದಲ್ಲಿ ಇದ್ದೇವೆ. ನಾವೆಲ್ಲ ಸಾಧಕರು. ನಾವು ಈ ಭಕ್ತಿ ಸೇವೆಯ ಮಾರ್ಗ, ಪಾತ್ ಆಫ್ ಡಿವೋಷನಲ್ ಸರ್ವಿಸ್, ಇದರ ಮೇಲೆ ನಮಗೆ ವಿಶೇಷವಾದ ಶ್ರದ್ಧೆ ಇರಬೇಕಾಗತ್ತೆ, ಫೇತ್ ಇರಬೇಕಾಗತ್ತೆ. ಅದು ಇಲ್ಲದೇ ಇದ್ದರೆ ನಾವೇನು ಮಾಡ್ತೇವೆ, ನಾವು ಶಾಪಿಂಗಿಗೆ ಹೋಗ್ತೇವೆ, ಇಲ್ಲಿ ಏನೋ ಹೇಳ್ತಾರೆ ಸ್ವಲ್ಪ, ಅಲ್ಲಿ ಇನ್ನೆಲ್ಲೋ ಬೇರೆ ಇನ್ನೊಂದು ಸ್ವಲ್ಪ ಏನೋ ಕೇಳಿಸ್ಕೊಳ್ಳೋದು, ಇನ್ಯಾವುದೋ ಪುಸ್ತಕ ಓದೋದು, ಇನ್ಯಾವುದೋ ಟಿ ವಿಲಿ ಇನ್ನೇನೋ ನೋಡ್ಕೊಳ್ತೇವೆ, ಇನ್ಯಾರಿಂದ ಏನೇನೋ ಕೇಳಿಸ್ಕೊಳ್ತೇವೆ, ಬೇರೆ ಬೇರೆ ಪ್ರಯೋಗಗಳನ್ನು ಮಾಡ್ತಾ ಹೋಗ್ತೇವೆ. ನಮಗೆ ಈ ಮಾರ್ಗದಲ್ಲಿ ಶ್ರದ್ಧೆ ಇಲ್ಲದೇ ಇದ್ದರೆ ಅದು ಯಾವ ಬೇರೆ ಅನ್ಯ ಮಾರ್ಗವನ್ನು ಹಿಡಿಯೋ ಅವಶ್ಯಕತೆ ಇಲ್ಲ. ಅಂತೂ ಆ ಅನ್ಯ ಮಾರ್ಗಗಳನ್ನು ಹಿಡಿದ್ರೆ ಅದನ್ನು ಭಕ್ತಿ ಸೇವೆಯಲ್ಲಿ ಭಗವಂತನಿಗೆ ಅರ್ಪಿಸೋ ತನಕ ಅಲ್ಲಿ ಪರಿಪೂರ್ಣತೆ ನಮಗೆ ಸಿಗೋದಿಲ್ಲ. ಆದರೆ ನೇರವಾಗಿ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿದ್ದೇ ಆದರೆ ನಮಗೆ ಬೇಕಾದಂತಹ ಎಲ್ಲ ಜ್ಞಾನ, ಬಲ, ಕ್ರಿಯಾ, ವೈರಾಗ್ಯ ಎಲ್ಲವೂ ಕೂಡ ನಮಗೆ ಸಿಗುತ್ತೆ. ಹಾಗಾಗಿ ಅನ್ಯ ಮಾರ್ಗಗಳ ಆಶ್ರಯವನ್ನು ನಾವು ಪಡೆಯೋ ಅವಶ್ಯಕತೆ ಇಲ್ಲ. ಶ್ರದ್ಧೆಯಿಂದ ನೇರವಾಗಿ ನಾವು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ಆ ಭಕ್ತಿ ಸೇವೆಯೂ ಕೂಡ ನವವಿಧವಾಗಿದೆ. ಪ್ರಾರಂಭಿಕ ಹಂತದಲ್ಲಿ ನಾವು ಪ್ರಾರಂಭ ಮಾಡಬೇಕಾಗಿರೋದು ಭಗವಂತನ ನಾಮದ ಶ್ರವಣ ಮತ್ತು ಕೀರ್ತನೆಯಿಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮುಕ್ತಾಯ ಮಾಡೋಣ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ, ಶ್ರೀಲ ಪ್ರಭುಪಾದ ಕಿ.